ಅಧ್ಯಕ್ಷರೇ, ನಾವು ಎಲ್ಲಿಯೂ ಮೀಸಲಾತಿ ವಿರೋಧ ಮಾಡ್ತಾ ಇಲ್ಲ, ಇದು ಭಾಳ ಸ್ಪಷ್ಟ. ಈಗ ನಮ್ಮ ಸೌಹಾರ್ದದಲ್ಲೇ ಒಬ್ಬರು SC ಇದ್ದಾರೆ, ಒಬ್ಬರು ST ಇದ್ದಾರೆ, ಇಬ್ಬರು ಹಿಂದುಳಿದ ವರ್ಗದವರು ಇದ್ದಾರೆ, ಇಬ್ಬರು ಮಹಿಳೆಯರಿದ್ದಾರೆ. ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಚುನಾಯಿತ ಯಾವಾಗ ಆಗ್ತಾರೆ? ಷೇರುದಾರರ ವಿಶ್ವಾಸ ತಗೊಂಡು ಆ ಸಂಸ್ಥೆಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಷೇರುದಾರರು ಅವರನ್ನ ಇವತ್ತು ಚುನಾಯಿತ ಮಾಡಿರ್ತಾರೆ. ನಾಳೆ ಅವರ ವಿರುದ್ಧ ಸೋತವನ್ನ ಇವ್ರು ನಾಮಿನೇಟ್ ಮಾಡಿಬಿಟ್ರೆ ಘರ್ಷಣೆ ಚಾಲು ಆಗ್ತದೆ. ಸಹಕಾರಿ ಕ್ಷೇತ್ರ ಎಷ್ಟು ಸೂಕ್ಷ್ಮ ಇದೆ ಅಂದರೆ, ಯಾರೇ ಡಿಪಾಸಿಟ್ ಇರೋರಾಗಲಿ ಅಲ್ಲಿ ಆಡಳಿತ ಮಂಡಳಿ ಮ್ಯಾಗ ವಿಶ್ವಾಸ ಇರ್ತದೆ. ಯಾರಿಗೇ ನಾವು ಸಾಲ ಕೊಡಬೇಕಾದ್ರೂ ಸಹ ಆಡಳಿತ ಮಂಡಳಿಯಲ್ಲಿ ನಾವು ಅವ ಯೋಗ್ಯದಾನೋ ಅವನಿಗೆ ಕೊಟ್ಟರೆ ನಮ್ಮ ಸಾಲ ಮರುಪಾವತಿ ಆಗ್ತೈತಲ್ಲ, ಇದನ್ನೆಲ್ಲಾನು ಇದು ಒಂದು ಸಹಕಾರಿ ಕ್ಷೇತ್ರ ಅಂದ್ರೆ ಹಣಕಾಸಿನ ಸಂಸ್ಥೆ. ಅದಕ್ಕೆ ಮಾನ್ಯ ಸಹಕಾರಿ ಸಚಿವರು ಯಾಕೋ ಪ್ರತಿಷ್ಠೆ ಮಾಡಿಕೊಂಡು ಕೊನೆಯ ಕಾಲದಲ್ಲಿ, ಯಾಕಂದ್ರೆ ಮುಂದಿನ ಸಲ ಅವ್ರು ಚುನಾವಣೆ ನಿಂದಿರೋದಿಲ್ಲ, ಇದೇ ಕೊನೆಯ ಅವಧಿ ಮಂತ್ರಿ ಮತ್ತು ಕೊನೆಯ ಅವಧಿಯ ಶಾಸಕರು. ಇಂಥ ಸಂದರ್ಭದಾಗ ದಯವಿಟ್ಟು ನೀವು ಮೀಸಲಾತಿ ನಾವು ಎಲ್ಲೂ ವಿರೋಧ ಮಾಡಲ್ಲ. ಸುಮ್ಮನೆ ದಮನಿಯರು ಅವರು ನಮ್ಮ ನರೇಂದ್ರ ಸ್ವಾಮಿ ಹೇಳ್ತಾರೆ, ಯಾವ ದಮನಿಯರು ಇಲ್ಲ ಪಾಪನಿಯರು ಇಲ್ಲ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮನೆ ಒಕ್ಕೊಂಡಪ್ಪ ಗೌಡ ಹಾಕಿ ಕೂತಾರ. ಸ್ವಲ್ಪ ಹೇಳ್ರಿ, ಇದನ್ನ ಪ್ರತಿಭಟನೆ ಮಾಡಿ ಅಂದಾಗ HK ಪಾಟೀಲ್ ಅಂದ್ರೆ KH ಪಾಟೀಲ್ ಪ್ರತಿರೂಪ. ನೀವು ಕೂತ್ಕೊಳ್ಳಿ ಸರ್. ಅಧ್ಯಕ್ಷ ಮೊನ್ನೆ ಯತ್ನಾಳ್ ಗೌಡರು ಬಹಳಷ್ಟು ಅಪೇಕ್ಷೆ ಪಟ್ಟಿದ್ದಾರೆ ನಾ ಎದ್ದು ಮಾತಾಡಬೇಕು ಅಂಥೇಳಿ. ಒಂದು ಸೆಕೆಂಡ್ ಮೊನ್ನೆ ನರೇಂದ್ರ ಸ್ವಾಮಿ ಅವರು ಹೇಳಿದರು, ಅಲ್ಲಿ ನೋಡ್ರಿ ಸಮಾನತೆಯ ಅವಕಾಶಗಳನ್ನು ಕೊಡ್ರಿ. ನೋಡ್ರಿ, ಇದೇ ಸದನ ಅವರ ಪಾಪ್ಯುಲೇಷನ್ ಎಷ್ಟೈತಿ, ಪರಿಶಿಷ್ಟರ ಪಾಪ್ಯುಲೇಷನ್, ಅಷ್ಟು ಹಣ ಕೊಡೋದಕ್ಕೆ ಟೇಬಲ್ ಬಡಿದು ನಾವು ಸ್ವಾಗತ ಮಾಡಿದ್ವಿ. ನೌಕರಿಯೊಳಗೆ ಅಲ್ಲ ರೀ, ಸ್ವಲ್ಪ ಮಾತಾಡಕ್ಕೆ ಬಿಡ್ರಿ ನಮಗೆ ಮುನಿರತ್ನ. ಅದ್ರ ಜೊತೆಗೆ ಜಾರ್ಜ್ ಅವರೇ, ಮೊನ್ನೆ ಅರಗ ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ, ಈ ನೌಕರಿಯೊಳಗೆ ನಾವು ಏನು ಸೆಲೆಕ್ಷನ್ ಮಾಡ್ತೀವಲ್ಲ, ಅವಾಗ ಸರಳವಾಗಿ ನಾವು ರಿಸರ್ವೇಷನ್ ಕೊಡ್ತೀವಿ, ನಾವೆಲ್ಲರೂ ಇಲ್ಲ ಅಂತೀವಿ. ಈಗ ಸ್ಥಾನಮಾನಗಳಲ್ಲಿ ಅವಕಾಶ ಕೊಡುವಾಗ ಇಷ್ಟ್ಯಾಕೆ ಹಿಂದೇಟು ಹಾಕ್ತೀರಿ? ಆಮೇಲೆ ಹೇಳಿದ್ರು ಬಸವನಗೌಡರು, ನಮ್ಮ ಬ್ಯಾಂಕ್ನೊಳಗೆ ಪರಿಶಿಷ್ಟರು ಇದ್ದಾರೆ, ಮಹಿಳೆ ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಸಹಕಾರಿ ಕ್ಷೇತ್ರದೊಳಗೆ 150ರ ಮೇಲೆ ಸಮಾನತೆಯಿಂದ ಇದ್ದಾರೆ. ಈಗ ನಿಮ್ಮ ಬ್ಯಾಂಕ್ನೊಳಗೆ, ನಿಮ್ಮ ಸಂಸ್ಥಾದೊಳಗೆ ಚುನಾವಣೆ ಆಗುತ್ತೆ ಅಂತೇಳಿರಿ, ಆ ಪರಿಶಿಷ್ಟರು, ಆ ಹಿಂದುಳಿದವರು, ಆ ಮಹಿಳೆ ನಿಮ್ಮ ಪೆನಲ್ನಾಗ ನಿಂತ್ರೆ ಅಷ್ಟ ಆರ್ಚ್ ಬರ್ತಾರ. ನಿಮ್ಮ ಪೆನಲ್ನಾಗ ನಿಂತ್ರೆ ಅಷ್ಟ ಆರ್ಚ್ ಬರ್ತಾನೆ. ನಿಮ್ಮ ಪೆನಲ್ನಾಗ ನಿಲ್ಲಿಸುವಂಥ ಆ ದೊಡ್ಡಸ್ತಕ್ಕೆ ನಿಮ್ಮ ಮನಸ್ಸಿನೊಳಗಿದ್ರೆ ಮಾತ್ರ ಅವ. ಇಲ್ಲಾಂದ್ರೆ ನೀವೇ ಹೇಳ್ರಿ, ಎಷ್ಟು ಸಂಸ್ಥಾನಗಳೊಳಗೆ ಸಮಾಜದಲ್ಲಿಯ ಎಲ್ಲ ಜಾತಿ ಪಂಗಡಗಳು ರಿಪ್ರೆಸೆಂಟ್ ಆಗ್ಯಾವು. ಆಗಿಲ್ಲ. ಅದನ್ನು ನೋಡೋಣ ಈ ಪ್ರಯೋಗ, ನಾಮಕರಣ ಪ್ರಯೋಗ ನಡ್ಕೊಂಡು ಬಂದಿದೆ. ಮೊನ್ನೆ ಹರೀಶ್ ಗೌಡ್ರು ಹೇಳಿದರು, ವೈದ್ಯನಾಥನ್ ವರದಿ ಬಂದಿತ್ತು, ಆ ಸ್ಕೀಮ್ ಇತ್ತು, ಆ ಸ್ಕೀಮ್ ಮುಗಿದು ಆ ಸ್ಕೀಮ್ ಈಗಿಲ್ಲ, ಅದಕ್ಕೆ ಅಗ್ರಿಮೆಂಟೂ ಇಲ್ಲ, ಆ ಸ್ಕೀಮೂ ಇಲ್ಲ, ಅದರಿಂದ ಯಾವುದೇ ಈ ಸಂದರ್ಭದೊಳಗೆ ನಮ್ಗೆ ಹಣಕಾಸಿಲ್ಲ. ಅದಿಲ್ಲ. ಈಗ ವೈದ್ಯನಾಥನ್ ವರದಿ ಪ್ರಕಾರ ವೈದ್ಯನಾಥನ್ ಸ್ಕೀಮ್ ಹ್ಯಾಸ್ ಗಾನ್ ನೌ, ಅದಿಲ್ಲ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈಗ ಇದ್ರೊಳಗೆ ನಿಮ್ದೊಂದು ಅನುಮಾನ ಇತ್ತು, ಇವರು ನಾಮಿನೇಟ್ ಮಾಡಿದವ್ರನ್ನ ರಾಜಣ್ಣ ಕಾಂಗ್ರೆಸ್ನವರು ಅಂತೇಳಿ ಹಾಕಿ ಅವ್ರನ್ನ ಅಧ್ಯಕ್ಷರು ಮಾಡ್ತಾರೆ ಅಂತೇಳಿ. ಯಾರನ್ನ ನಾಮಿನೇಟ್ ಮಾಡ್ತಾರ ಅವನಿಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ.
ಅದನ್ನು ಸ್ಪಷ್ಟಗೊಳಿಸಿದ್ದಾರೆ. ಆದ್ರಿಂದ ಈ ಚುನಾವಣೆಯೊಳಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ಬರಂಗಿಲ್ಲ. ಈಗ ಬಸವನಗೌಡರ ಬ್ಯಾಂಕ್ನಾಗ ನಮ್ಮ ಪಾರ್ಟಿಯವರಿಲ್ಲ ಅದಾರ. ಈ ಸಹಕಾರಿ ಕ್ಷೇತ್ರದೊಳಗೆ ಪಾರ್ಟಿ ವೈಸ್ ಚುನಾವಣೆಗಳು ಬಹಳಷ್ಟು ಕಡಿಮೆ, ಕೆಲವು ಕಡೆ ಮಾತ್ರ. ಆದ್ದರಿಂದ ಸಮಾಜದಲ್ಲಿ ನಾವು ಎಲ್ಲರಿಗೂ ಅವಕಾಶ ಕೊಡೋದನ್ನು ಸಹಕಾರಿಗಳ ಮುಂದಾಗಿ ಕೊಡಬೇಕು. ಆದರೆ ಕೆಲವು ಕಡೆ ನಾವು ಕೊಡೋದಿಲ್ಲ. ಅಂಥಲ್ಲಿ ರಾಜಣ್ಣವ್ರ ಕಾನೂನು ಅಗತ್ಯ ಬೀಳ್ತದೆ, ಅದು ಪರಿಣಾಮ ಬೀರ್ತದೆ. ಅದಕ್ಕೆ ಇದನ್ನು ನಾವೆಲ್ಲರೂ ಒಪ್ಕೊಂಡ್ರೆ ಸಮಾನತೆಗೆ ನಾವು ಎಲ್ಲರೂ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಒಪ್ಪಬೇಕು ಅಂತೇಳಿ ನಾನು ಕೇಳ್ತೀನಿ. ಟಿದವರು ಆ ಪೆನಲ್ದಂಗೆ ಇತ್ತರೆ ಆಚೆ ಬರ್ತಾರೆ ಅಂತ ಹೇಳ್ತಾರೆ. ನಮ್ಮ ಸಿದ್ದೇಶ್ವರ ಬ್ಯಾಂಕ್ನಾಗನೇ ಆ ನಮ್ಮ ಪೆನಲ್ದಾಗ ಇದ್ದವರೇ ಸೋತರು, ಅಪೋಸಿಷನ್ ಇದ್ರಾಗಿದ್ದವರೇ ಆಚೆ ಬಂದರು. ಹಂಗೆ ನೀವು ಎಚ್ ಕೆ ಪಾಟೀಲ್ರು ಆಯ್ತು, ನೀವು ಚರ್ಚೆ ಏನ್ ಮಾಡಲಿ, ನಿಮ್ಮ ಮಾತ್ರ ಚರ್ಚೆ ಬಿಲ್ ಬರ್ಬೇಕಲ್ಲ. ಅವರು ನಿಲುವು ಒಬ್ಬ ಸಹಕಾರಿ ನಿಲುವಲ್ಲ, ಅದು ಒಂದು ಪಾರ್ಟಿಗೆ ಸೀಮಿತ ಆಗಿ ಮಾತಾಡ್ಯಾರ. ಮೆಜಾರಿಟಿ ಇದೆ, ಏನ್ ಮಾಡ್ಕೋತೀರಿ ಮಾಡ್ಕೋರಿ, ಮುಂದೆ ಏನು ಬರ್ತೈತೆ. ಅಧ್ಯಕ್ಷರೇ, ನಾಮಿನೇಷನ್ ಅಲ್ಲಿ SC ST ಗಳನ್ನ ಮಹಿಳೆಯರನ್ನ ತರೋದಕ್ಕಿಂತನೂ ತಮ್ಮ ಇದು ಮಾಡ್ಕೊಂಡಿದ್ದೀರಿ. ಬಟ್ ನಾನು ಹೇಳೋದು ಎಲೆಕ್ಷನ್ ಅಲ್ಲಿ ಅವರಿಗೊಂದು ಅವಕಾಶ ಕೊಡೋ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿ. ಹೆಬ್ಬಾರ್ ಅವರೇ, ಹೆಬ್ಬಾರ್